ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ಏನಾಗುತ್ತೆ ನೋಡೋಣ. ನಾನು ಮಾರ್ನಿಂಗ್ ಈ ರೀತಿ ದೇವರ ಮನೆಯಲ್ಲಿ ನೀಟಾಗಿ ಪೂಜೆಯನ್ನು ಮಾಡಿ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬರೋದಿತ್ತು ಸ್ವಲ್ಪ. ಸೊ ಹಾಗಾಗಿ ಸೂಪರ್ ಮಾರ್ಕೆಟಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಸೊ ಮಾರ್ನಿಂಗೇ ಪೂಜೆ ಎಲ್ಲ ನೀಟಾಗಿ ಮುಗಿಸಿದ್ರೆ ಮನಸ್ಸಿಗೆ ಏನೋ ಒಂದು ಫ್ರೆಶ್ನೆಸ್ ಇರುತ್ತೆ ಅಂತಲೇ ಹೇಳ್ಬೋದಲ್ವಾ. ನಾನು ನಮ್ಮ ಹಾಸನದಲ್ಲಿ ಇರ್ತಕ್ಕಂಥ ರಿಲಯನ್ಸ್ ಮಾರ್ಟ್ಗೆ ಬಂದಿದ್ದೀನಿ. ಸೊ ಆಫರಲ್ಲಿ ಒಂದು ಜಗ್ ನೋಡಿದೆ, ಚೆನ್ನಾಗಿತ್ತು ಗ್ಲಾಸ್ದು. ಸೊ ತೊಗೊಂಡೆ. ಮತ್ತು ಒಬ್ಬರು ಸಬ್ಸ್ಕ್ರೈಬರ್ ಕೂಡ ವ್ಯೂವರ್ ಕೂಡ ಸಿಕ್ಕಿ ಮಾತಾಡ್ಸಿದ್ರು. ರೇಷನ್ ಎಲ್ಲ ತೊಗೊಂಡು ಮನೆಗೆ ಬಂದಾಯಿತು. ಮಧ್ಯಾಹ್ನ ಊಟಕ್ಕೆ ನೋಡ್ಬೋದು ಏನು ಮಾಡಿದ್ದೀನಿ ಅಂತ. ಊಟಕ್ಕೆ ರೈಸು ಮತ್ತು ತಿಳಿಸಾರು. ಇದು ಏನು ಅಂತ ಅಂದರೆ ಸ್ವೀಟ್ ಕಾರ್ನ್ ಬರುತ್ತಲ್ಲ, ಅದರಲ್ಲಿ ಬೋಂಡ ಥರ ಬಜ್ಜಿ ಮಾಡಿದ್ದೀನಿ, ಬೆಂಡೆಕಾಯಿ ಪಲ್ಯ, ಹಪ್ಪಳ. ಸೊ ಯಾವುದಾದ್ರೂ ಒಂದು ಯೂಟ್ಯೂಬ್ ವಿಡಿಯೋನ ನೋಡಿಕೊಂಡು ಊಟನ ಇವಾಗ ಮುಗಿಸ್ತೀನಿ ಸ್ನೇಹಿತರೆ. ಫ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ಒಂದು 1/4 kg ತೊಗೊಂಡಿದ್ದೆ. ಕ್ಲೀನ್ ಅವರು ತೂಕ ಹಾಕೋದು ಹೇಗೆ ಅಂದರೆ ವಿತ್ತು ಬರುತ್ತಲ್ಲ, ರೆಡಿ ಆಗ್ತಲ್ಲ. ಕ್ಲೀನ್ ಮಾಡಾದ್ಮೇಲೆ 1/4 kg ಇಷ್ಟು ಸಿಕ್ತು ನೋಡಿ. ಸೊ ಹಾಸನದ ಸ್ಟೇಡಿಯಂ ಹಿಂಭಾಗದಲ್ಲಿ ಒಂದು ಶಾಪ್ ಇದೆ ಅಲ್ಲ, ಮೀಟು ಸೀ ಫುಡ್ದು ಒಂದು ಶಾಪ್ ಇದೆ, ಅಲ್ಲಿ ತೊಗೊಂಬಂದೆ. ನನಗೆ ಪ್ರಾನ್ಸ್ ಗೀ ರೋಸ್ಟ್ ಅಂದರೆ ತುಂಬಾ ಇಷ್ಟ. ಯಾವ ಹೋಟ್ಲಲ್ಲಿ ಚೆನ್ನಾಗಿ ಸಿಗುತ್ತೆ ಎಲ್ಲ ಟ್ರೈ ಮಾಡ್ತಿರ್ತೀನಿ. ಸೊ ಇಲ್ಲಿ ಫ್ರೆಶ್ ಇದು ಅಂದರೆ ಭಾನುವಾರದ ಹೊತ್ತಲ್ಲಿ ಜಾಸ್ತಿ ಫ್ರೆಶ್ ಸಿಗುತ್ತೆ. ಮಿಡ್ ಡೇಸಲ್ಲೆಲ್ಲ ಸ್ವಲ್ಪ ಸ್ಟಾಕ್ ಇರೋದೇ ಅನಿಸುತ್ತೆ. ಸೊ ಮಾಡ್ತಾ ಇದ್ದೀನಿ. ಗೀ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ. ಏನು ಬೇಗ ಆಗೋಗ್ಬಿಡುತ್ತೆ ನೋಡಿ. ಈಗ ಆಲ್ಮೋಸ್ಟ್ ಬೆಂದಿದೆ ಅದು. ನೀರಲ್ಲಿ ಎಲ್ಲ ಬಾರಿಸ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಧನಿಯಾದ ಪುಡಿ, ಖಾರದ ಪುಡಿ, ಗರಂ ಮಸಾಲ ಅದೆಲ್ಲ ಸೇರಿಸ್ಬೇಕು ನೋಡಿ. ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಬೇಯ್ತಾ ಉಂಟು, ರೋಸ್ಟ್ ಆಗ್ತಾ ಉಂಟು. ಸ್ವಲ್ಪನೂ ನೀರು ಹಾಕಿಲ್ಲ, ತುಪ್ಪ ಮತ್ತು ಎಣ್ಣೆನೇ ಹಾಕಿ ಬೇಯಿಸ್ತಾ ಇರೋದು. ಕೊಬ್ಬರಿ ಎಲ್ಲ ಹಾಕಿ ಈ ರೀತಿ ಹುರಿದಿದ್ದಾಯಿತು. ಈಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಟೇಸ್ಟ್ ನೋಡ್ಬೇಕು ಹೇಗಿದೆ ಅಂತ. ನನಗೆ ತುಂಬಾ ಇಷ್ಟ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಮಾರ್ನಿಂಗ್ ಮನೆ ಕೆಲಸ ಎಲ್ಲ ಮುಗಿಸಿ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತದನಂತರ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟನ್ನು ಮಾಡ್ಕೊಂಡು ತಿನ್ನೋದಕ್ಕೆ ಬಂದಿದ್ದೀನಿ. ಯೂಶ್ವಲಾಗಿ ನಾನು ಮನೆಯಲ್ಲಿದ್ದಂಥ ಟೈಮಲ್ಲೇ ಫಸ್ಟು ಮನೆ ಕೆಲಸವನ್ನೆಲ್ಲವನ್ನು ಮುಗಿಸ್ಕೊಂಡು ಕೊನೆಯಲ್ಲೇ ಟಿಫಿನ್ ಮಾಡಿಕೊಂಡು ಆಮೇಲೆ ತಿನ್ನತಕ್ಕಂಥದ್ದು. ಕೆಲವೊಂದು ಸಲ ಬ್ರೇಕ್ಫಾಸ್ಟು ಬೆಳಗ್ಗೆನೇ ಮಾಡಿರ್ತೀನಿ. ಅದು ಹೇಗಾಗುತ್ತೆ ಆದರೂ ಇದು ನೋಡ್ಕೊಂಡು ಮಾಡುವಂಥದ್ದು. ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಸೊ ಕೆಂಪು ಚಟ್ನಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಹಾಗಾಗಿ ರೆಡ್ ಚಟ್ನಿನ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ರಾತ್ರಿ ಎಸ್ಟರ್ಡೇ ನೈಟ್ ರಾತ್ರಿ ಉಳಿದಂತಹ ಅನ್ನ ಮಿಕ್ಕಿತ್ತು. ಸೊ ಅದಕ್ಕೇ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಅನ್ನನ ಸ್ವಲ್ಪ ಬಿಸಿನೀರಲ್ಲಿ ಉಪ್ಪೆಲ್ಲ ಹಾಕ್ಬಿಟ್ಟು ಕುದಿಸ್ಕೊತೀನಿ. ನಾನೇನು ಮಿಕ್ಸಿಲಿ ಅಕ್ಕಿ ರುಬ್ತಾ ಇಲ್ಲ, ಡೈರೆಕ್ಟಾಗಿ ಅನ್ನನ ಸ್ವಲ್ಪ ಇನ್ನೂ ಮೆತ್ತಗೆ ಬೇಯಿಸ್ಕೊಂಡು ತದನಂತರ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ತಣ್ಣೀರೇ ಯೂಸ್ ಮಾಡ್ತಾಯಿದ್ದೀನಿ. ನಾನೇನು ಬಿಸಿ ನೀರೇನು ಯೂಸ್ ಮಾಡಲ್ಲ, ತಣ್ಣೀರೇನೇ ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಅಕ್ಕಿ ಹಿಟ್ಟನ್ನು ಅದು ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ರೀತಿ ಮಿತ್ಕೊಂಡು ಅಕ್ಕಿ ರೊಟ್ಟಿಯನ್ನು ಹಾಕ್ತಾಯಿದ್ದೀನಿ. ನಮ್ಮ ಹಾಸನ ಭಾಗದಲ್ಲಿರ್ಬೋದು, ಸಾಕಷ್ಟು ಹಲವು ಕಡೆ ರೊಟ್ಟಿಯನ್ನು ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ತಾರೆ. ನಾವು ಈ ರೀತಿ ತಟ್ಟಿ ಮಾಡಿರ್ತಕ್ಕಂಥದ್ದು. ನಮ್ಮ ಕಡೆ ಎಲ್ಲ ಈ ರೀತಿ ಅಕ್ಕಿ ರೊಟ್ಟಿನ ತಟ್ಟಿನೇ ಮಾಡೋದು. ಕಳೆದ ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೆ ಅಕ್ಕಿ ರೊಟ್ಟಿ ರೆಸಿಪಿನೂ ನಿಮಗೆ ಶೇರ್ ಮಾಡ್ಕೊತೀನಿ ಒಂದಿನ ಅಂತ. ಮಿಕ್ಸಿಯಲ್ಲೇ ಅನ್ನನ ರುಬ್ಕೊಂಡು ಆ ರೀತಿನೂ ಮಾಡ್ತೀನಿ, ಈ ರೀತಿನೂ ಮಾಡ್ತೀನಿ. ಸೊ ಹೇಗಾಗುತ್ತೆ ಹಾಗೆ ನನಗೆ ಈ ರೀತಿ ಎರಡು ಕೈಗಳನ್ನು ಯೂಸ್ ಮಾಡಿ ರೊಟ್ಟಿಯನ್ನು ಬಡಿಯೋದಕ್ಕೆ ಬರುತ್ತೆ. ಸೊ ಅದನ್ನು ಸಹ ತೋರಿಸ್ತಾ ಇದ್ದೀನಿ. ಇವಾಗ ಆಗಿದೆ. ಹಂಚನ್ನು ಕಾಯಕ್ಕೆ ಇಟ್ಟಿದ್ದೀನಿ, ರೊಟ್ಟಿಯನ್ನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ರೊಟ್ಟಿ ಸ್ವಲ್ಪ ನೀಟಾಗಿ ಒಂದು ಸೈಡು ಬೆಂದ ನಂತರ ಆಮೇಲೆ ನೀರನ್ನು ಹಾಕಬೇಕು. ಬಟ್ಟೆಯನ್ನು ಯೂಸ್ ಮಾಡಿಕೊಂಡ್ರೆ, ಒಂದು ಕಾಟನ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡ್ರೆ ನೀರನ್ನು ಸರ್ವೋದಕ್ಕೆ ಒಳ್ಳೆಯದು. ಬಟ್ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ, ಹಾಗೆ ಬರೀ ಕೈಯನ್ನು ಯೂಸ್ ಮಾಡಿ ಸ್ವಲ್ಪ ಬಿಸಿಯೆಲ್ಲ ನನ್ನ ಕೈ ತಡ್ಕೊಳುತ್ತೆ ಅಂತಲೇ ಹೇಳ್ಬೋದು. ಹಂಗಾಗಿ ಫುಲ್ ಬಿಸಿ ಮುಟ್ತೀನಿ ಅಂತಲ್ಲ, ಸ್ವಲ್ಪ. ಸೊ ಹುಷಾರಾಗಿ ಈ ರೀತಿ ಹಾಕೊತೀನಿ. ಸೊ ಅದಾದ ನಂತರ ಫ್ಲಿಪ್ ಮಾಡ್ತೀನಿ. ನಾನು ಮತ್ತೊಂದು ಸೈಡ್ಗೆ ರೊಟ್ಟಿಯನ್ನು ಮಗಚಿ ಈ ರೀತಿ ಬೇಯಿಸ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ವೀಕ್ಲಿ 1 ಸಾರು ಇದ್ದೇ ಇರುತ್ತೆ.
ಈ ರೀತಿ ಕೆಂಪು ಚಟ್ನಿ ರೆಡಿ ಆಗಿದೆ ನೋಡಿ. ಸೊ ಇನ್ನೊಂದು ರೊಟ್ಟಿ ತೊಟ್ಕೊಂಡಿದ್ದೀನಿ. ಈ ರೀತಿ ಬೆಂದು ಆಯಿತು ರೊಟ್ಟಿ, ಮುಗೀತು. నేను 2 ರೊಟ್ಟಿ ಮಾಡ್ಕೊಂಡಿದ್ದೀನಿ ನಾನು ಟಿಫನ್ಗೆ. ಇದಾದಮೇಲೆ ಟಿಫಿನನ್ನು ಮಾಡಬೇಕು. ಈ ರೀತಿ ಬಂದಿದೆ ನೋಡಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಕ್ಕಿ ರೊಟ್ಟಿ ಈ ರೀತಿ ರೆಡಿಯಾಗಿದೆ. ಸೊ ತಿಂತಾಯಿದ್ದೀನಿ ಕೆಂಪು ಚಟ್ನಿ ಹೇಗಿತ್ತು ಅಂತ. ಸೊ ನನ್ನ ಮಿಕ್ಸಿ ಏನು ಅಂತ ಅಂದರೆ ಸ್ವಲ್ಪ ಅಷ್ಟೊಂದು ನೀಟಾಗಿ ಗ್ರೈಂಡಾಗಿ ರುಬ್ಬಲ್ಲ, ಹಾಗಾಗಿ ಸ್ವಲ್ಪ ಚಟ್ನಿ ದಪ್ಪ ಕಾಣಿಸ್ತಾ ಇದೆ ನಿಮಗೆ. ಮೊಸರು ಜೊತೆ ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಟಿಫಿನ್ ಕೂಡ ಮುಗೀತು, ನೋಡ್ಬೋದು ಈ ರೀತಿ ಇತ್ತು ನನ್ನ ಟಿಫಿನು. ಸೊ ಇದೇ ಟೈಮಲ್ಲಿ ಆನ್ಲೈನಲ್ಲಿ ಒಂದು ಆರ್ಡ್ರ್ ಹಾಕಿದ್ದೆ ಅಮೆಝಾನಲ್ಲಿ. ಸೊ ಹಾಗಾಗಿ ಒಂದು ಬಂದಿತ್ತು, ಇದು ಡೆಕೋರೇಟಿವ್ ಐಟಮ್ಮು, ಚೆನ್ನಾಗಿತ್ತು. ಒಂಥರ ಬ್ಲೂ ಕಲರ್ ಇದೆ ನೋಡಿ, ಗಣಪತಿ ಇದ್ದಿದ್ದೆಲ್ಲ ವಾಲ್ ಆರ್ಟ್ ಅಂತಲೇ ಹೇಳ್ಬೋದು. ಲೈಟು ವುಡ್ಡು ಶೀಟ್ಸ್ ಥರ ಇರುತ್ತೆ ನೋಡಿ. ಸೊ ಆ ಥರ ಶೀಟಲ್ಲಿ ಮಾಡಿರ್ತಕ್ಕಂಥದ್ದು. ಅದು ಪೇಂಟಿಂಗು, ಕಲರ್ ಕಾಂಬಿನೇಷನ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾನು ಕೂಡ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು, ಖುಷಿ ಆಯಿತು. ಸೊ ವಾಲ್ಗೆ ಹಾಕೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಇದನ್ನು ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಇವಾಗ ವಾಲ್ಗೆ ನಾನು ಆಲ್ರೆಡಿ ಹಾಕಿದ್ದೀನಿ, ಯಾವ ರೀತಿ ಕಾಣ್ತಿದೆ ಅಂತ ನೋಡಿದ್ರಲ್ಲ, ಈ ರೀತಿ ಕಾಣ್ತಿದೆ. ಚೆನ್ನಾಗಿದೆ ಅಲ್ವಾ? ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬಾಯ್.